ಹಾಯ್ ಹಲೋ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸಾಕ್ಷಿ ಕಿಚನ್ಸ್ ಆ್ಯಂಡ್ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಸಹ ತುಂಬಾ ಚೆನ್ನಾಗಿದ್ದೀನಿ. ಹಾಗೆ ಇದು ಗುರುವಾರ ಬೆಳಗ್ಗೆಯಿಂದ ವ್ಲಾಗ್ನ ಶುರು ಮಾಡಿದ್ದೀನಿ. ಹಾಗೆ ಇವತ್ತಿನ ವ್ಲಾಗಲ್ಲಿ ಒಂದು ಒಳ್ಳೆ ಬ್ರೇಕ್ಫಾಸ್ಟ್ ರೆಸಿಪಿನ ತೋರಿಸ್ತಾ ಇದ್ದೀನಿ. ಹಾಗಾಗಿ ವಿಡಿಯೋನ ಎಲ್ಲೂ ಸಹ ಸ್ಕಿಪ್ ಮಾಡ್ದೇ ಪೂರ್ತಿಯಾಗಿ ನೋಡಿ. ಇನ್ ಕೇಸ್ ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಹಾಗೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮ್ಮದೊಂದು ಸಬ್ಸ್ಕ್ರೈಬ್ ನನಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಹಾಗೆ ಇನ್ನು ಇವತ್ತು ಗುರುವಾರ ಬೆಳಿಗ್ಗೆ 4 ಗಂಟೆಗೇ ಎದ್ದಿದ್ದೆ. 4 ಗಂಟೆಯಿಂದ ಇವತ್ತಿನ ದಿನನ ಶುರು ಮಾಡಿದ್ದೀನಿ. ಹಾಗೆ ಗುರುವಾರ ಆಗಿರೋದ್ರಿಂದ ಬೇಗ ಎದ್ದೇಳಲೇಬೇಕಾಗಿತ್ತು. ಹಾಗಾಗಿ ಇನ್ನು ಬೆಳಗ್ಗೆ ಎದ್ದ ತಕ್ಷಣ ಕಸ ಗುಡಿಸ್ಕೊಂಡು, ನೆಲ ಒರೆಸ್ಕೊಂಡು, ಸ್ನಾನನೆಲ್ಲ ಮುಗಿಸ್ಕೊಂಡು ಪೂಜೆನ ಮಾಡೋದಕ್ಕೆ ರೆಡಿ ಮಾಡ್ತಾಯಿದ್ದೀನಿ. ಹಾಗೆ ಇವತ್ತಿನ ಪೂಜೆ ಯಾವ ಥರ ಇತ್ತು ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ನನಗೆ ವಾರದಲ್ಲಿ ಒಂದಿನ ಗುರುವಾರ ಅಂದರೆ ತುಂಬಾ ಇಷ್ಟ ಆಗುತ್ತೆ. ಅದಲ್ಲದೆ ರಾಯರ ವಾರ ಆಗಿರೋದ್ರಿಂದ ಅವತ್ತಿನ ದಿನ ಬೇಗನೆ ಎದ್ದು ಸ್ನಾನನೆಲ್ಲ ಮುಗಿಸ್ಕೊಂಡು ಪೂಜೆ ಮಾಡೋದಕ್ಕೆ ಒಂಥರ ಖುಷಿ ಆಗುತ್ತೆ. ಹಾಗಾಗಿ ಗುರುವಾರ ಬೆಳಗ್ಗೆನೇ ಬೇಗನೆ ಎದ್ದು ಪೂಜೆನ ಮಾಡ್ತಾಯಿದ್ದೀನಿ. ಪೂಜೆ ಎಲ್ಲ ಆದ ನಂತರ ನಾನು ರೆಡಿ ಆಗ್ತಾಯಿದ್ದೀನಿ. ಹಾಗೆ ಇವತ್ತಿನ ಪೂಜೆ ಯಾವ ಥರ ಇತ್ತು ಅಂತ ನೋಡ್ಕೊಂಬನ್ನಿ. ಅದಾದ ನಂತರ ನಾನು ಇಲ್ಲಿ ಮತ್ತೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ.
ಇನ್ನು 5:30 ಅನ್ನೋಷ್ಟರಲ್ಲೆಲ್ಲ ಪೂಜೆನೆಲ್ಲ ಮುಗಿಸ್ಕೊಂಡ್ಬಿಟ್ಟಿದ್ದೆ. ಪೂಜೆ ಆದಮೇಲೆ ಇವತ್ತು ಅಡುಗೆಗೆ ಬೆಳಗ್ಗೆ ಪಲಾವ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಹಾಗಾಗಿ ಒಂದು ಸ್ವಲ್ಪ ಲೇಟಾಗಿಯೇ ಅಡುಗೆ ಮನೆಗೆ ಬಂದಿದ್ದೀನಿ. ಹಾಗೆ ಇವತ್ತಿನ ಪೂಜೆ ಯಾವ ಥರ ಇತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಇವತ್ತಿನ ರಂಗೋಲಿನೂ ಸಹ ಯಾವ ಥರ ಇತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಏನಂದರೆ ನನಗೆ ಗುರುವಾರ ಪೂಜೆ ಮಾಡಬೇಕು ಅಂದರೆ ತುಂಬಾ ಖುಷಿಯಾಗುತ್ತೆ. ಅದೇನೋ ಗೊತ್ತಿಲ್ಲ, ನಾವು ಸಹ ತುಂಬಾ ಫ್ರೆಶ್ ಆಗಿ ಮಡಿಯಿಂದ ಪೂಜೆ ಮಾಡೋದ್ರಿಂದ ಮನೆ ಒಂಥರ ಪಾಸಿಟಿವ್ ವೈಬ್ಸಲ್ಲಿ ತುಂಬ ಚೆನ್ನಾಗಿ ಕಾಣ್ತಾ ಇರುತ್ತೆ. ಪೂಜೆ ಆದಮೇಲೆ ನಾನಂತೂ ಒಂದು ಅರ್ಧ ಗಂಟೆ ಸುಮ್ಮನೆ ಕೂತ್ಕೊಂಡ್ಬಿಟ್ಟಿರ್ತೀನಿ ದೇವ್ರ ಮುಂದೆನೇ. ಏನೋ ಒಂಥರ ದೇವ್ರನ್ನ ನೋಡೋದಕ್ಕೆ ಖುಷಿನೂ ಸಹ ಆಗ್ತಾ ಇರುತ್ತೆ. ಹಾಗಾಗಿ ಇನ್ನು ಅದಾದ ನಂತರ ಇಲ್ಲಿ ನಾನು ಅಡುಗೆ ಮನೆಗೆ ಬಂದು ಇವಾಗ ಪಲಾವ್ಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಇವತ್ತು ಸಿಂಪಲ್ಲಾಗಿ ಪಲಾವ್ ಮಾಡ್ಕೊಂಬಿಡೋಣ ಅಂತ ಅಂದ್ಕೊಂಡೆ. ತುಂಬ ದಿನವೇ ಆಗಿತ್ತು ಪಲಾವ್ನ ಮಾಡಿರಲಿಲ್ಲ, ಬರೀ ರೊಟ್ಟಿ ಚಪಾತಿನೇ ಮಾಡೋದಾಗಿತ್ತು. ಹಾಗಾಗಿ ಇವತ್ತು ಸಿಂಪಲ್ಲಾಗಿಯೇ ಮಾಡ್ಕೊಳ್ಳೋಣ ಅಂತ ಇಲ್ಲಿ ಪಲಾವ್ಗೂ ಸಹ ಎಲ್ಲ ರೆಡಿ ಮಾಡಿ ಒಗ್ಗರಣೆನೂ ಸಹ ಹಾಕ್ತಾಯಿದ್ದೀನಿ. ಹಾಗೆ ಟೈಮು ಸಹ ಆಗಿತ್ತು ಮಕ್ಕಳಿಗೆ. ಹಾಗಾಗಿ ಇಲ್ಲಿ ನನ್ನ ಮಗ ಬಂದುಬಿಟ್ಟು ಅಮ್ಮ ರೆಡಿ ಆಯಿತಾ ಅಂತ ಕೇಳ್ತಾ ಇದ್ದ. ಏನಂದರೆ ಬೆಳಗ್ಗೆ ನಾವು ಎಷ್ಟೇ ಬೇಗ ಎದ್ದೇಳಲಿ, ನಾವು ಅಂದ್ಕೊಂಡಿರೋ ಟೈಮಿಗೆ ಯಾವುದೂ ಕೆಲಸ ಆಗೋದಿಲ್ಲ. ಬೆಳಗಿನ ಜಾವ ನಾವೇನಾದರೂ ಕೆಲಸ ಮಾಡ್ಕೊತೀವಿ ಅಂದರೆ ಒಂದು ಸ್ವಲ್ಪ ಅರೆಬರೆ ಅಂತಲೇ ಅನ್ನಿಸ್ತಾ ಇರುತ್ತೆ ಕೆಲಸಗಳು. ಅದರಲ್ಲೂ ಟೈಮ್ ಆಯಿತು ಅಂತ ಮಕ್ಕಳು ಬಂದು ಹೇಳಿದಾಗಂತೂ ಅವ್ರಿಗೆ ತಿನ್ನಿಸ್ದೆ ಕಳ್ಸೋದಕ್ಕಂತೂ ಆಗೋಲ್ಲ ಬೆಳಗ್ಗೆನೇ. ಹಾಗಾಗಿ ಅವ್ರಿಗೆ ತಿನ್ನಿಸಿ ಬಾಕ್ಸ್ ಎಲ್ಲ ಕಟ್ಟಿ ಕಳಿಸ್ಬೇಕಲ್ವ. ಹಾಗಾಗಿ ಕರೆಕ್ಟಾಗಿರುವಂತಹ ಟೈಮಿಗೆ ನಾವು ಕೆಲಸಗಳನ್ನ ಮುಗಿಸ್ಕೋಬೇಕಾಗುತ್ತೆ. ಇನ್ನು ಇಲ್ಲಿ ನಾನು ಸಹ ಮಕ್ಕಳಿಗೆ ಬಾಕ್ಸ್ನ ಕಟ್ಟಿ ಅವರಿಗೆ ಇಲ್ಲಿ ತಿನ್ನಿಸಿ ಅದಾದ ನಂತರ ಇಲ್ಲಿ ಸ್ಕೂಲ್ಗೆ ಬಿಡೋದಕ್ಕೆ ಹೋಗ್ತಾಯಿದ್ದೀನಿ. ಪ್ರತಿದಿನ ನಾನೇ ಬಿಟ್ಟು ಬರೋದ್ರಿಂದ ಇವತ್ತು ಸಹ ಹೋಗ್ಬಿಟ್ಟು ನಾನೇ ಬಿಟ್ಟು ಬರೋದಕ್ಕೆ ಹೋಗ್ತಾಯಿದ್ದೀನಿ. ಯಾಕಂದರೆ ನಮ್ಮನೆ ಹತ್ರನೇ ಮೇನ್ ರೋಡ್ ಇರೋದ್ರಿಂದ ಮಕ್ಕಳಿಗೆ ಮೇನ್ ರೋಡ್ ಕ್ರಾಸ್ ಮಾಡೋದಕ್ಕೆ ಆಗೋದಿಲ್ಲ. ಹಾಗಾಗಿ ನಾನೇ ಬಿಟ್ಬಿಟ್ಟು ಬರ್ತೀನಿ. ಅದಾದ ನಂತರ ನನಗೆ ಮತ್ತೆ ಲಾಗ್ನ ಕಂಟಿನ್ಯೂ ಮಾಡೋದಕ್ಕೆ ಆಗಲಿಲ್ಲ. ಹಾಗಾಗಿ ಇಲ್ಲಿ ಸಂಜೆಯಿಂದ ನಾನು ಮತ್ತೆ ಲಾಗ್ನ ಶುರು ಮಾಡ್ಕೊಂಡಿದ್ದೀನಿ. ಸಂಜೆನೂ ಸಹ ಕೈಕಾಲು ಮುಖನೆಲ್ಲ ತೊಳೆದು ದೇವರಿಗೆ ದೀಪ ಹಚ್ಚಿ ಅದಾದ ನಂತರ ಇಲ್ಲಿ ಲಾಗ್ನ ಶುರು ಮಾಡ್ಕೊಂಡಿದ್ದೀನಿ. ಹಾಗೆ ಇವತ್ತು ನಾನು ಉಪವಾಸ ಇರೋದ್ರಿಂದ ಲೈಟಾಗಿ ಏನಾದರೂ ತಿನ್ನಬೇಕು ಅಂತ ಹೇಳ್ಬಿಟ್ಟು ರವೆ ರೊಟ್ಟಿ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಹಾಗಾಗಿ ರವೆ ರೊಟ್ಟಿಗೆ ಒಂದು ಸ್ವಲ್ಪ ತರಕಾರಿಗಳೆಲ್ಲ ಬೇಕಾಗಿತ್ತು, ಅದನ್ನು ಇಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ. ಈರುಳ್ಳಿ, ಮೆಣಸಿನ್ಕಾಯಿ ಹಾಗೆ ಕ್ಯಾರೆಟು ಅದೆಲ್ಲ ಬೇಕಾಗಿತ್ತು. ಅದನ್ನು ಇಲ್ಲಿ ನೀಟಾಗಿ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ. ನಮ್ಮನೇಲಿ ಈ ಥರ ರೊಟ್ಟಿ ಐಟಮ್ ಎಲ್ಲ ತುಂಬಾ ಇಷ್ಟಪಡ್ತಾರೆ. ನಾನು ನಿಮಗೆ ಹಿಂದಿನ ಲಾಗಲ್ಲೆಲ್ಲ ಹೇಳಿದ್ದೀನಿ, ಬೆಳಗ್ಗೆ ಮಾಡೋವಂತಹ ರೆಸಿಪಿಗಳನ್ನೆಲ್ಲ ನಾನು ಸಂಜೆ ಮಾಡಿಕೊಂಡು ತಿಂತೀವಿ ಅಂತ ಹೇಳ್ಬಿಟ್ಟು. ಇವತ್ತು ಸಹ ಅದೇ ಥರನೇ ಆಯಿತು. ಇನ್ನು ಇಲ್ಲಿ ರವೆ ರೊಟ್ಟಿನ ಯಾವ ಥರ ಮಾಡ್ತಾಯಿದ್ದೀನಿ ಅಂತ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ತಾಯಿದ್ದೀನಿ ನೋಡಿ. ಇಲ್ಲಿ 1 ಕಪ್ ಆಗುವಷ್ಟು ಚಿರೋಟಿ ರವೆನ ತೊಗೊತಾ ಇದ್ದೀನಿ. ನೀವೇನಾದರೂ ಬಾಂಬೆ ರವೆ ಇದ್ದರೆ ಅದನ್ನು ಸಹ ತೊಗೋಬೋದು. ಇನ್ನು ಅದ್ರ ಜೊತೆಗೇ ಇಲ್ಲಿ 1 ಕಪ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ಸಹ ನಾನು ತೊಗೊಂಡಿದ್ದೀನಿ. ತೊಗೊಂಡು ಅದೆರಡನ್ನೂ ನೀಟಾಗಿ ಒಂದ್ಸರಿ ಮಿಕ್ಸ್ ಮಾಡಿಕೊಂಡು ಅದಾದ ನಂತರ ಇಲ್ಲಿ ನೀರನ್ನು ಹಾಕ್ಬಿಟ್ಟು ನೀಟಾಗಿ ಕಲಿಸ್ಕೋಬೇಕಾಗತ್ತೆ. ಇನ್ನು ಇಲ್ಲಿ ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ನಾನು ಸಹ ಇಲ್ಲಿ ಹಿಟ್ಟನ್ನು ಕಲಸಿಟ್ಕೊತಾ ಇದ್ದೀನಿ. ನೋಡ್ತಾ ಇರ್ಬೋದು ನೀವು ಇಲ್ಲಿ ನಾನು ಯಾವ ಥರ ಕಲಿಸ್ತಾ ಇದ್ದೀನಿ ಅಂತ ಹೇಳಿ. ರವೆ ಹಾಕಿರೋದ್ರಿಂದ ನೀರು ಒಂದು ಸ್ವಲ್ಪ ಜಾಸ್ತಿನೇ ಹಿಡ್ಕೊಳ್ಳುತ್ತೆ. ಯಾಕಂದರೆ ಹಾಕಿದಾಗ ತೆಳು ಅನ್ನಿಸ್ತಾ ಇರುತ್ತೆ, ಆದರೆ ರವೆ ನೆಂದ ಮೇಲೆ ನೀರು ಅನ್ಸೋದೇ ಇಲ್ಲ. ಹಾಗಾಗಿ ಒಂದು ಸ್ವಲ್ಪ ಕಲಸುವಾಗ ನೀರನ್ನು ಜಾಸ್ತಿನೇ ಹಾಕಿಬಿಟ್ಟು ಕಲಸಿ ಇನ್ನು ಇದನ್ನು ಇಲ್ಲಿ ನೀಟಾಗಿ ಕಲಿಸ್ಕೊಂಡಿದ್ದಾಯಿತು. ಇದಕ್ಕೆ ಇವಾಗ ತರಕಾರಿನ ಸೇರಿಸ್ಕೊಂಬಿಡೋಣ. ಇಲ್ಲಿ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂತಹ ಈರುಳ್ಳಿನ ಸೇರಿಸ್ಕೊತಾ ಇದ್ದೀನಿ. ಹಾಗೆ ಅದ್ರ ಜೊತೆಗೆ ಕಟ್ ಮಾಡಿ ಇಟ್ಕೊಂಡಿರುವಂತಹ ಮೆಣಸಿನ್ಕಾಯಿನೂ ಸಹ ಸೇರಿಸ್ಕೊಂಡಿದ್ದೀನಿ. ಒಂದು 3 ಮೆಣಸಿನ್ಕಾಯಿನ ಸೇರಿಸ್ಕೊತಾ ಇದ್ದೀನಿ ನಾನು. ಯಾಕಂದರೆ ಇದಕ್ಕೆ ಮತ್ತೆ ನಾವು ಅಚ್ಚ ಖಾರದ ಪುಡಿ ಅದೇನೂ ಹಾಕೋದಿಲ್ಲ. ಹಾಗಾಗಿ ಇನ್ನು ಅದಾದ ನಂತರ ಇಲ್ಲಿ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂತಹ ಸಬ್ಬಸಿಗೆ ಸೊಪ್ಪು ಹಾಗೆ ಕೊತ್ತಂಬರಿ ಸೊಪ್ಪನ್ನು ಸಹ ಸೇರಿಸ್ಕೊಂಡಿದ್ದೀನಿ. ತುರಿದಿಟ್ಕೊಂಡಿರುವಂತಹ ಕ್ಯಾರೆಟ್ ತುರಿ ಹಾಗೆ ಕೊಬ್ಬರಿನ ಸೇರಿಸ್ಕೊತಾ ಇದ್ದೀನಿ ನಾನಿಲ್ಲಿ. ಕೊಬ್ಬರಿನ ನೀವು ತುರಿದು ಹಾಕ್ಕೊಳ್ಳೋಕೆ ಇಷ್ಟ ಇಲ್ಲ ಅಂದರೆ ಚಿಕ್ಕದಾಗಿ ಕಟ್ ಮಾಡಿನೂ ಸಹ ನೀವು ಸೇರಿಸ್ಕೋಬಹುದು. ಅದಾದ ನಂತರ ಇಲ್ಲಿ 1 ಸ್ಪೂನ್ ಆಗುವಷ್ಟು ಜೀರಿಗೆ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸ್ಕೊತಾ ಇದ್ದೀನಿ. ನೀವು ಇದ್ರ ಜೊತೆಗೇನೆ ನಿಮ್ಗೆ ಯಾವ ತರಕಾರಿ ಇಷ್ಟ ಇರುತ್ತೆ ನೋಡಿ ಅದನ್ನು ಸಹ ನೀವು ಹಾಕ್ಕೊಂಡು ಮಾಡ್ಕೋಬಹುದು. ನಾನು ಬೇಸಿಕ್ ತರಕಾರಿ ಮನೆಯಲ್ಲಿ ಎಲ್ಲರ ಮನೇಲಿ ಇರುತ್ತಲ್ವ ಅದನ್ನು ಇಲ್ಲಿ ಸೇರಿಸ್ಕೊತಾ ಇದ್ದೀನಿ. ಇನ್ನು ಇಲ್ಲಿ ಹಿಟ್ಟೊಂದು ಸ್ವಲ್ಪ ಗಟ್ಟಿ ಅನ್ನಿಸ್ತಾಯಿತ್ತು. ಹಾಗಾಗಿ ಇನ್ನೂ ಸ್ವಲ್ಪ ನಾನು ನೀರನ್ನ ಸೇರಿಸ್ಕೊಂಡು ನಮಗೆ ಬೆಳೆಯೋಕ್ಕೆ ಎಷ್ಟು ಬೇಕು ನೋಡಿ ಅಷ್ಟನ್ನು ಅದಕ್ಕೆ ನಾನಿಲ್ಲಿ ಮಾಡ್ಕೊಂಡಿದ್ದೀನಿ ರೊಟ್ಟಿ ಹಿಟ್ಟಿನ. ಹಾಗೆ ತವಾನೂ ಸಹ ಬಿಸಿಗೆ ಇಟ್ಕೊಂಡಿದ್ದೆ. ನೋಡ್ತಾ ಇರ್ಬೋದು ನೀವು ಇಲ್ಲಿ ತವ ಯಾವ ಥರ ಬಿಸಿಯಾಗಿದೆ ಅಂತ ಹೇಳ್ಬಿಟ್ಟು. ಈ ಥರ ಬಿಸಿಯಾಗಬೇಕು, ಆವಾಗ ನಾವು ಮಾಡುವಂತಹ ರೊಟ್ಟಿ ತುಂಬ ಚೆನ್ನಾಗಿ ಬರುತ್ತೆ. ಇನ್ನು ನಿಮಗೆ ರೊಟ್ಟಿ ಯಾವ ಸೈಜಲ್ಲಿ ಬೇಕು ನೋಡಿ ಆ ಸೈಜಿಗೆ ಆಗೋಷ್ಟು ಹಿಟ್ಟನ್ನು ತೊಗೊಳ್ಳಿ. ನಾನಿಲ್ಲಿ ಒಂದು ಸ್ವಲ್ಪ ದೊಡ್ಡದಾಗಿಯೇ ಮಾಡ್ತಿರೋದ್ರಿಂದ 1-2 ಸ್ಪೂನ್ ಆಗೋಷ್ಟು ಇಲ್ಲಿ ಹಿಟ್ಟನ್ನು ಹಾಕ್ಕೊತಾ ಇದ್ದೀನಿ. ನೋಡ್ತಾ ಇರ್ಬೋದು ನೀವು. ಇನ್ನು ಇದನ್ನು ನೀಟಾಗಿ ಕೈಯಿಂದನೇ ಹಂಚು ತುಂಬ ಈ ಥರ ತಟ್ಕೋಬೇಕಾಗತ್ತೆ ಅಥವಾ ಬಳ್ಕೋಬೇಕಾಗತ್ತೆ. ಇದನ್ನು ನಿಮಗೆ ಎಷ್ಟು ತೆಳುವಾಗಿ ಬೇಕು ನೋಡಿ ನೀವು ಅಷ್ಟು ತೆಳುವಾಗಿ ಈ ಥರ ರೊಟ್ಟಿನ ನೀವು
ತಟ್ಕೊಳ್ಳಿ. ನಾನು ಫಸ್ಟಿಗೆ ಬೆಂಗಳೂರಿಗೆ ಬಂದಾಗ ಬಳಿಯ ರೊಟ್ಟಿ ಅಂತ ಹೇಳೋರು. ಅದು ಯಾವ ಥರ ಇರುತ್ತೆ ಬಳಿಯ ರೊಟ್ಟಿ ಅಂತ ಅನ್ಕೊತಾ ಇದ್ದೆ. ಈ ಥರ ಬಳಿಯೋದಕ್ಕೇನೆ ಬಳಿಯ ರೊಟ್ಟಿ ಅಂತ ಹೇಳ್ತಾರೆ ಅಂತ ಆಮೇಲೆ ಗೊತ್ತಾಯಿತು ನಮಗಿದೆಲ್ಲ ಗೊತ್ತೇ ಇಲ್ಲ, ತಟ್ಟೋದು ಅಂತ ಹೇಳ್ತೀವಿ ನಾವು. ಹಾಗಾಗಿ ಇನ್ನು ಇದನ್ನು ನಾನು ಈ ಥರ ತೆಳುವಾಗಿ ಬಳ್ಕೊಂಡ್ಬಿಟ್ಟು ಅದಾದ ನಂತರ ಮೇಲ್ಗಡೆ ಒಂದು ಸ್ವಲ್ಪ ಎಣ್ಣೆನ ಹಾಕ್ಕೊತಿದ್ದೀನಿ. ನಿಮ್ಗೇನಾದರೂ ಸಾಫ್ಟಾಗಿ ಬೇಕು ಅಂದರೆ ನೀವು ಮೇಲ್ಗಡೆ ಲಿಡ್ನ ಕ್ಲೋಸ್ ಮಾಡಿ ಬೇಯಿಸ್ಕೊಳ್ಳಿ, ಆವಾಗ ಸಾಫ್ಟಾಗಿ ಬರುತ್ತೆ. ನಾನಿಲ್ಲೊಂದು ಸ್ವಲ್ಪ ಕ್ರಂಚಿ ಥರ ಬೇಕಾಗಿತ್ತು, ಹಾಗಾಗಿ ನಾನಿಲ್ಲಿ ಮೇಲ್ಗಡೆ ಲಿಡ್ಡನ್ನು ಕ್ಲೋಸ್ ಮಾಡಿಲ್ಲ, ಹಾಗೇನೇ ಬೇಯಿಸ್ತಾ ಇದ್ದೀನಿ. ಹಾಗೆ ಇದು ಒಂದು ಸೈಡು ಸಹ ನೀಟಾಗಿ ಬೆಂದಿತ್ತು. ಎಣ್ಣೆನ ಹಾಕ್ಬಿಟ್ಟು ಇನ್ನೊಂದು ಸೈಡು ಸಹ ಇಲ್ಲಿ ಟರ್ನ್ ಮಾಡ್ಕೊತಾ ಇದ್ದೀನಿ. ನೋಡ್ತಾ ಇರ್ಬೋದು ನೀವಿಲ್ಲಿ ಎಷ್ಟು ಈಸಿಯಾಗಿ ರೊಟ್ಟಿ ತವಾದಿಂದ ಬಿಟ್ಕೊಂಡು ಬರ್ತಾ ಇದೆ ಅಂತ. ಎಲ್ಲೂ ಸಹ ರೊಟ್ಟಿ ಹರಿದೋಗಿಲ್ಲ, ಹಾಗೆ ತವಾಗೂ ಸಹ ಒಂಚೂರು ಅಂಟ್ಕೊಂಡಿಲ್ಲ ರೊಟ್ಟಿ. ತುಂಬಾ ಸುಲಭ ಈ ರೊಟ್ಟಿ ಮಾಡೋದು. ಯಾರಿಗೆಲ್ಲ ಅಕ್ಕಿ ರೊಟ್ಟಿ ಎಲ್ಲ ಇಷ್ಟ ಆಗುತ್ತೆ ನೋಡಿ, ಆ ಥರದವ್ರು ಈ ಥರ ರೊಟ್ಟಿನ ಮಾಡ್ಕೊತೀನಿ. ಟೇಸ್ಟು ಅಷ್ಟೇ ಚೆನ್ನಾಗಿರುತ್ತೆ, ಮಾಡೋದು ಸಹ ತುಂಬಾ ಸುಲಭ. ಇನ್ನು ಇದನ್ನು ಎರಡು ಸೈಡು ಸಹ ಇದೇ ಥರನೇ ನಾನು ಬೇಯಿಸ್ಕೊತೀನಿ. ಇಷ್ಟು ಮೆತ್ತಗೆ ಬೇಕಾದರೆ ನೀವು ಇಷ್ಟ ಆದರೆ ಸಾಕಾಗುತ್ತೆ. ನಾನಿಲ್ಲೊಂದು ಸ್ವಲ್ಪ ರಫಾಗಿ ಬೇಯಿಸ್ಕೊತಾ ಇರೋದ್ರಿಂದ ಒಂಚೂರು ಟೈಮು ಜಾಸ್ತಿ ತೊಗೊತಾ ಇದ್ದೀನಿ ಅಷ್ಟೇನೆ. ಒಂದು ಸೈಡು ಒಂದು 3 ನಿಮಿಷ ಬೇಯಿಸ್ಕೊತಿದ್ದೀನಿ, ಹಾಗೆ ಇನ್ನೊಂದು ಸೈಡು ಸಹ ಒಂದು 3 ನಿಮಿಷ ನಾನಿಲ್ಲಿ ಬೇಯಿಸ್ಕೊತಾ ಇದ್ದೀನಿ. ಸ್ವಲ್ಪ ಈ ಥರ ಪ್ರೆಸ್ ಮಾಡಿ ಬೇಯಿಸ್ಕೊಳ್ಳಿ, ಒಳಗಡೆನೂ ಸಹ ನೀಟಾಗಿ ಬೆಂದ್ಕೊಳ್ಳುತ್ತೆ. ಇನ್ನು ಇಲ್ಲಿ ಎರಡೂ ಸೈಡು ಸಹ ನಾನು ನೀಟಾಗಿ ಬೇಯಿಸಿದ ಮೇಲೆ ರೊಟ್ಟಿ ಅನ್ನೋದು ರೆಡಿನೇ ಆಗೋಗುತ್ತೆ. ಸಖತ್ ಟೇಸ್ಟಿಯಾಗಿರುತ್ತೆ. ಹಾಗೆ ನಾನಿವತ್ತು ಇದ್ರ ಜೊತೆಗೆ ಕಾಯಿ ಚಟ್ನಿನ ಮಾಡಿದ್ದೆ. ಕಾಯಿ ಚಟ್ನಿ ಜೊತೆಗೆ ಒಳ್ಳೆ ಕಾಂಬಿನೇಷನು ಈ ರವೆ ರೊಟ್ಟಿ ಮಾಡ್ಕೊಳ್ಳಿ, ಸಖತ್ ಟೇಸ್ಟಿಯಾಗಿರುತ್ತೆ. ನಿಮ್ಗೇನಾದರೂ ಚಟ್ನಿ ಬೇಡ ಅಂದರೆ ಬರೀ ತುಪ್ಪದಲ್ಲೂ ಸಹ ಹಾಕೊಂಡು ತಿನ್ಬೋದು, ಅಥವಾ ಮನೇಲಿ ಯಾವುದಾದ್ರೂ ಚಟ್ನಿ ಪುಡಿ ಏನಾದರೂ ಇದ್ದರೆ ಚಟ್ನಿ ಪುಡಿ ಜೊತೆಗೂ ನೀವು ಈ ರೊಟ್ಟಿನ ತಿನ್ಬೋದು, ಸಖತ್ ಟೇಸ್ಟಿಯಾಗಿರುತ್ತೆ. ನಾನಿವತ್ತು ಕಾಯಿ ಚಟ್ನಿನ ಮಾಡಿಬಿಟ್ಟು ಕಾಯಿ ಚಟ್ನಿ ಜೊತೆಗೆ ಸರ್ವ್ ಮಾಡ್ತಾಯಿದ್ದೀನಿ. ನೋಡ್ತಾ ಇರ್ಬೋದು ನೀವು ಇಲ್ಲಿ ಯಾವ ಥರ ಕಾಣ್ತಾ ಇದೆ ಅಂತೇಳ್ಬಿಟ್ಟು. ಇದ್ರದ್ದು ಬೇಯಿಸುವಾಗ ಸ್ಮೆಲ್ ಬರ್ತಾ ಇರುತ್ತಲ್ವ, ಸಖತ್ತಾಗಿ ಬರ್ತಾ ಇರುತ್ತೆ. ನನಗೆ ಮಾತ್ರ ತುಂಬಾ ಇಷ್ಟ ಆಗುತ್ತೆ. ಹಾಗಾಗಿ ಇವತ್ತು ಹೇಗಿದ್ರು ನಾನು ಉಪವಾಸ ಇದ್ದೆ ಅಲ್ವಾ, ಲೈಟಾಗಿ ಏನಾದರೂ ತಿನ್ನಬೇಕು ಅಂದಾಗ ಈ ಥರ ರೊಟ್ಟಿಗಳನ್ನ ಮಾಡ್ಕೊತೀನಿ ಮನೆಯಲ್ಲಿ. ಇನ್ನು ಇಲ್ಲಿ ನಾನು ಸಹ ಟೇಸ್ಟ್ ನೋಡಿದೆ, ಸಖತ್ ಟೇಸ್ಟಿಯಾಗಿತ್ತು. ಇನ್ನು ಫಸ್ಟಿಗೆ ಮಕ್ಕಳಿಗೆ ಹಾಕ್ಕೊಟ್ಬಿಡೋಣ, ಅದಾದ ನಂತರ ನಾನು ತಿಂದರೆ ಆಯಿತು ಅಂತೇಳಿ ಇಲ್ಲಿ ಫಸ್ಟಿಗೆ ಮಕ್ಕಳಿಗೆ ಹಾಕಿ ಕೊಡ್ತಾಯಿದ್ದೀನಿ. ಇನ್ನು ಒಂದೇ ಹಂಚಿಟ್ಬಿಟ್ರೆ ಟೈಮ್ ಆಗಿಬಿಡುತ್ತೆ ಅಂತ ಇಲ್ಲಿ 2 ದೋಸೆ ತವನ ಇಟ್ಬಿಟ್ಟು 2 ದೋಸೆ ತವಾದ ಮೇಲೆ ಈ ಥರ ನಾನು ನೀಟಾಗಿ ರೊಟ್ಟಿನ ಮಾಡಿ ಕೊಡ್ತಾಯಿದ್ದೀನಿ. ಈ ಥರ ಮಾಡ್ಕೊಂಡ್ಬಿಟ್ರೆ ಬೇಗನೂ ಸಹ ಆಗಿಬಿಡುತ್ತೆ. ಹಾಗೆ ನಾವು ರೊಟ್ಟಿ ಯಾವ ಥರ ಮಾಡಿದ್ವಿ ಅಂತ ಗೊತ್ತೇ ಆಗೋದಿಲ್ಲ. ಹಾಗೆ ಒಬ್ಬರು ತಿಂತಾಯಿದ್ರೆ ಒಬ್ಬರು ಹಾಗೇ ಸುಮ್ಮನೆ ಕೂತ್ಕೋಬೇಕಾಗತ್ತೆ. ಹಾಗಾಗಿ ಇಲ್ಲಿ 2 ಹಂಚಲ್ಲಿ ಒಂದೊಂದು ಹಾಕ್ಬಿಟ್ರೆ ಇಬ್ಬರು ಒಂದೊಂದು ತಿನ್ನೋಷ್ಟರಲ್ಲಿ ಇನ್ನೊಂದು ರೊಟ್ಟಿನ ನಾನು ಬೇಯಿಸ್ಕೊಳ್ಳೋದಕ್ಕೆ ಸರಿ ಹೋಗುತ್ತೆ ಅಂತ ಈ ಥರ ಮಾಡ್ಕೊಂಡಿದ್ದೀನಿ. ಹಾಗೆ ನನ್ನ ಮಕ್ಕಳಿಗೂ ಸಹ ಈ ಥರ ರೊಟ್ಟಿ ಅಂದರೆ ತುಂಬಾ ಇಷ್ಟ ಆಗುತ್ತೆ. ಇವತ್ತು ರವೆ ರೊಟ್ಟಿ ಮಾಡ್ತೀನಿ ಅಂದ ತಕ್ಷಣವೇ ಅವರು ಸಹ ಅಮ್ಮ ಬೇಗನೆ ಹಾಕ್ಕೊಟ್ಬಿಡು, ಬೇಗನೆ ತಿನ್ಕೊಂಡ್ಬಿಡ್ತೀವಿ ಅಂತ ಅಂದರು. ಹಾಗಾಗಿ ಇಲ್ಲಿ ಬೇಗನೆ ನಾನು ರೊಟ್ಟಿನ ರೆಡಿ ಮಾಡ್ಕೊತಿದ್ದೀನಿ. ಇನ್ನು ಇಲ್ಲಿ ಮಕ್ಕಳು ಸಹ ಬೇಗನೆ ಊಟನ ಮುಗಿಸ್ಕೊಂಡ್ರು. ಅವ್ರದ್ದಾದ ತಕ್ಷಣ ನಾನು ಸಹ ಇಲ್ಲಿ ಊಟನ ಮುಗಿಸ್ಕೊತೀನಿ. ಇನ್ನು ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಾನು ಮಾಡಿರೋಂತಹ ರೆಸಿಪಿ ಹಾಗೆ ನಾನು ಮಾಡಿರೋಂತಹ ವಿಡಿಯೋ ನಿಮಗೇನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸಿಗೂ ಸಹ ಈ ವಿಡಿಯೋನ ಶೇರ್ ಮಾಡಿ. ಹಾಗೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ. ಥ್ಯಾಂಕ್ ಯು, ಬಾಯ್.